ನಾನು ಅನ್ಕೋಬೋದು, ನಾನು ಆರಾಮಾಗಿದ್ದೀನಿ, ಚೆನ್ನಾಗಿದ್ದೀನಿ, ನನಗೇನು ದುಡ್ಡಿದೆ, ಕಾಸಿದೆ, ಮನೆ ಇದೆಯೇ? ಪ್ರತಿ ಒಂದು ಹೆಣ್ಣು ಒಬ್ಬಳೇ ಇರ್ತಾಳಲ್ಲ, ಆವಾಗ ಆ ಕ್ಷಣಕ್ಕೆ ಪ್ರತಿ ಒಂದು ಅವಳ ಆತ್ಮಸಾಕ್ಷಿಗೆ ಅವಳ ಕಣ್ಣು ಮುಂದೆ ಎಲ್ಲವೂ ಬರುತ್ತೆ. ಒಂದು ತಂದೆ ಮನೇಲಿ ಏನೇನು ಕೊಡ್ಬೋದು? ಊಟ, ಒಂದು ಬಟ್ಟೆ, ಒಂದು ಜಾಗ, ಒಂದು ಪ್ರೀತಿ ವಿಶ್ವಾಸ. ಪಕ್ಕಕ್ಕೆ ಗಂಡನ ಕೊಡ್ತಾರ? ಕೊಡಕ್ಕೆ ಸಾಧ್ಯನಾ ಅಪ್ಪನ ಮನೆಯವರು? ಇಲ್ಲ ಒಂದು ಗಂಡನ ಹೆಂಡತಿ ಕೊಡ್ತಾರ? ಅವಳ ಆತ್ಮ, ಈ ವಿಡಿಯೋ ನಾನು ಈಗ ಹೇಳ್ತಾ ಇರೋದನ್ನ ಅವಳ ಆತ್ಮ ಸಾಕ್ಷಿ ಇಟ್ಕೊಂಡು ಹೇಳ್ಬಿಡ್ಲಿ, ನನಗೆ ಯಾವತ್ತೂ ಅನಿಸಿಲ್ಲ ಅಂದ್ಬಿಟ್ಟು. ನೋಡೋಣ, ಅವಳ ಮನುಷ್ಯನೇ ಅಲ್ಲ ಅವಳು. ಅನುಭವ ಆಗದೆ ಹೆಂಗಿರುತ್ತೆ? ದುಡ್ಡಿರುತ್ತೆ, ಓಡಾಡ್ತಾಳೆ, ಕಾಸಿರುತ್ತೆ, ಬಟ್ಟೆ ಹಾಕೋತಾರೆ, ಕಾರಲ್ಲಿ ಓಡಾಡ್ತಾರೆ, ಊರೆಲ್ಲ ಸುತ್ಕೊಂಡು ಬರ್ತಾರೆ, ಬಂದು ಒಬ್ಬಳೇ ಕುತ್ಕೋತಾಳಲ್ಲ ಅವಳಲ್ಲ. ಆಗ ಒಂದು ಗಂಡಿನ ಬೆಲೆ ಅವಳಿಗೆ ಗೊತ್ತಾಗುತ್ತೆ. ನನಗೊಂದು ಮಗು ಇರಬೇಕು, ನನಗೊಬ್ಬ ಗಂಡ ಇರಬೇಕು. ಒಂದು ಹೇಳೋದೇನು ಗೊತ್ತಾ, ಹೆಣ್ಣುಮಕ್ಳಿಗೆ ದೇವ್ರು ಕೊಟ್ಟಿರ್ತಾನೆ, ಕಳ್ಕೊಳಕ್ಕೆ ಹೋಗಬೇಡಿ. ಹುಟ್ಟು ಸಾವು ಒಂದು ನಂಟು, ಮೂರು ಬರೆದ್ಬಿಟ್ಟಿರ್ತಾನೆ. ಹುಟ್ಟು ಸಾವು 2 ಬರೆದ್ಬಿಟ್ಟಿರ್ತಾನೆ ಅವನು. ಅದರ ಮಧ್ಯದಲ್ಲಿ ನಮ್ಮ ಆಟ, ಇಂಥವನೇ ನಿಮ್ಮ ಗಂಡ ಆಗಬೇಕು ಅಂತಲೂ ಬರ್ತಿರ್ತಾನೆ. ಋಣಾನು ಸಂಬಂಧ ಅದು. ಅಷ್ಟು ಸುಲಭ ಕಳ್ಕೊಳ್ಳೋಕ್ಕೂ ಆಗಲ್ಲ.